ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾದಪ್ಪನವ್ರೆ, ಇದು ಊರಿನ ಸಮಸ್ಯೆ ಆಗಿದ್ದಿದ್ರೆ ನಮಗೆ ನಾವೇ ಬಗೆಹರಿಸ್ಕೋಬಹುದಾಗಿತ್ತು. ಇದು ನಮ್ಮ ಮನತನದ ಸಮಸ್ಯೆ, ಕುಟುಂಬದ ಸಮಸ್ಯೆ. ಎಲ್ಲಕ್ಕಿಂತ ಮಿಗಿಲಾಗಿ ವೈಯಕ್ತಿಕವಾಗಿ ನಮಗೆ ಅನ್ಯಾಯ ಆಗಿದೆ. ನಮ್ಮ ಶತ್ರುಗಳು ಕೂತ್ಕೊಂಡು ಮಾತಾಡೋರಲ್ಲ, ಬೆನ್ನಿಗೆ ಚೂರಿ ಹಾಕೋರು. ಹಾಗಾಗಿ ಇದನ್ನ ಪಂಚಾಯಿತಿ ಕಟ್ಟೆಯಲ್ಲಿ ತೀರ್ಮಾನ ಮಾಡಕ್ಕಾಗಲ್ಲ. ಇದು ಪೊಲೀಸ್ ಕೇಸ್ ಆಗಿರೋದ್ರಿಂದ ನಾವು ಕೋರ್ಟ್ಗೆ ಹೋಗ್ಲೇಬೇಕು. ದಯವಿಟ್ಟು ಯಾರು ಏನೂ ಬೇಸರ ಪಟ್ಕೋಬೇಡಿ. ನ್ಯಾಯ ದೇವತೆ ಯಾವತ್ತಿದ್ರೂ ನ್ಯಾಯದ ಪರನೇ ಇರ್ತಾಳಲ್ವಾ? ನಿಜ, ನಿಮ್ಮಷ್ಟು ತಿಳುವಳಿಕೆ ನಮ್ಗಿಲ್ಲ ಯಜಮಾನ್ರೆ. ನಿಮ್ಮಂತ ದೇವತಾ ಮನುಷ್ಯರನ್ನ ಕೋರ್ಟ್ ಮೆಟ್ಟಿಲ್ ಹತ್ತಿಸ್ತಿದ್ದಾನಲ್ಲ ಮುನೀಂದ್ರ ಕಾಳಿಂಗ, ಅಂತವ್ರಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು. ನಿಮ್ಮನ್ನ ಎದುರಾಕೊಂಡವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಯಜಮಾನ್ರೆ. ನಿಮ್ ಜೊತೆಗೆ ನಾವೆಲ್ಲರೂ ಇದೀವಿ. ಹೋಗ್ ಬನ್ನಿ, ಖಂಡಿತ ನಿಮಗೆ ಗೆಲುವು ಸಿಕ್ಕೇ ಸಿಗುತ್ತೆ. ಸೂರ್ಯವಂಶದ ಸತ್ಯಮೂರ್ತಿ ಅವರಿಗೆ, ಯುವಸಿಂಹ ಸೂರ್ಯವರ್ಧನ್ ಅವರಿಗೆ, ಸೂರ್ಯವಂಶದ ಸತ್ಯಮೂರ್ತಿ ಅವರಿಗೆ, ಯುವಸಿಂಹ ಸೂರ್ಯವರ್ಧನ್ ಅವರಿಗೆ, ಸೂರ್ಯವಂಶದ ಸತ್ಯಮೂರ್ತಿ ಅವರಿಗೆ, ಯುವಸಿಂಹ ಸೂರ್ಯವರ್ಧನ್ ಅವರಿಗೆ. ಸೂರ್ಯವಂಶ 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 ದಣಿದಿರುವ ಮನಗಳಿಗೆ ನೀವೇ ಹೊನ್ನ ಕಿರಣ, ನೊಂದವರ ಕಂಬನಿಯ. ಓಪನ್ ಕೋರ್ಟ್. OS 6506/25 ಕರ್ಣ ವರ್ಸಸ್ ರಾಕೇಶ್. PCR 5335/25 ಸತ್ಯಮೂರ್ತಿ ವರ್ಸಸ್ ವಿಕ್ರಮ್ ರಾಥೋಡ್. ಪ್ರಾಸಿಕ್ಯೂಟರ್, ಡಿಫೆನ್ಸ್ ಯಾರ್ರಿ? ಕೇಸನ್ನ ತುಂಬಾ ಎಳಿಬೇಡಿ. ಪಾಯಿಂಟ್ಸ್ಗಳು ಏನಿದೆಯೋ ಅಷ್ಟು ಮಾತ್ರ ಮಾತಾಡಿ. ಹೇಳಿ ಮಿಸ್ಟರ್ ಪ್ರಸನ್ನ ಸಿಂಹ. ಮಹಾಸ್ವಾಮಿ, ರಾಂಪುರದಲ್ಲಿ ಸೂರ್ಯವಂಶ ಅನ್ನೋ ಒಂದು ಮನೆತನ ಇದೆ. ಅದರ ಹಿರಿತಲೆ ಸತ್ಯಮೂರ್ತಿ ಅವರೇ. ಅವರಿಗೆ ಸಾಕಷ್ಟು ದಾನ ಧರ್ಮ, ಎಜುಕೇಷನ್ ಸಂಬಂಧಪಟ್ಟ ಸೌಕರ್ಯಗಳು ಮಾಡಿದ್ದಾರೆ. ಒಂದು ರೀತಿ ಆ ಮನೆತನ ಆ ಊರಲ್ಲಿ ಪ್ಯಾರಲಲ್ ಗವರ್ಮೆಂಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ಸ್ವಾಮಿ. ಅವರ ಮೊಮ್ಮಗ ಸೂರ್ಯವರ್ಧನ್ ಚಿಕ್ಕ ವಯಸ್ಸಲ್ಲೇ ಕಳೆದು ಹೋಗಿ ಸುಮಾರು 20 ವರ್ಷ ಆಯಿತು. ಮೊದಲಿಗೆ ಕರ್ಣ ಅನ್ನೋ ವ್ಯಕ್ತಿ ತಾನೇ ಅಸ್ಲಿ ಮೊಮ್ಮಗ ಅಂತ ಹೇಳಿ ಲಾಯರ್ ಪದ್ಮನಾಭ್ ಅವ್ರ ಸಹಾಯದಿಂದ ಅಲ್ಲಿಗೆ ಬರ್ತಾನೆ. ಹೋಗ್ತಾ ಹೋಗ್ತಾ ಆತನೇ ಮನೆ ವಾರಸ್ದಾರ ಅಂತ ಸಾಕ್ಷಿಗಳು ಸಿಗ್ತಾ ಹೋಗುತ್ತೆ ಸ್ವಾಮಿ. ಇದಾದ ಕೆಲವು ವರ್ಷಗಳ ನಂತರ ಲಾಯರ್ ಪದ್ಮನಾಭನಿಗೂ ಕರ್ಣನಿಗೂ ಮನಸ್ತಾಪ ಶುರುವಾಗತ್ತೆ. ಸ್ವತಃ ಲಾಯರ್ ಅವರೇ ಕರ್ಣ ಆ ಮನೆ ವಾರಸ್ದಾರ ಅಲ್ಲ ಅಂತ ನಿರೂಪಿಸ್ತಾರೆ. ಆ ಕರ್ಣನ್ ಜಾಗಕ್ಕೆ ಮಿನಿಸ್ಟರ್ ಮುನೇಂದ್ರ ಸಹಾಯದಿಂದ ರಾಕೇಶ್ ಅನ್ನೋ ಹುಡುಗ ಕೂಡ ಬರ್ತಾನೆ.
ಅದಕ್ಕೆ ಈ ಲಾಯರ್ ಪದ್ಮನಾಭ್ ಅವನೇ ಸೂರ್ಯವರ್ಧನ್ ಅಂತ ಹೇಳಿ ಕೆಲವು ಸಾಕ್ಷಿಗಳನ್ನ ಒಪ್ಪಿಸ್ತಾರೆ. ಈಗ ಈ ರಾಕೇಶ್ ಆ ಮನೆ ವಾರಸ್ದಾರ ಅಲ್ಲ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಮಹಾಸ್ವಾಮಿ. ನೋಡಿ, ಆ ರಾಕೇಶು ಬರೀ ಚೀಟಿಂಗ್ ಕೇಸ್ ಒಂದರಲ್ಲೇ ಬುಕ್ ಆಗಿಲ್ಲ ಸ್ವಾಮಿ. ಅವನ ತಲೆ ಮೇಲೆ ಕಿಡ್ನ್ಯಾಪು, ಬ್ಲ್ಯಾಕ್ ಮೇಲು, ಹಾಫ್ ಮರ್ಡರ್ ಕೇಸ್ ಕೂಡ ಇದೆ ಸ್ವಾಮಿ. ಅದಕ್ಕೆ ಸಂಬಂಧಪಟ್ಟಂತೆ PCR 5335F25 ನಲ್ಲಿ ಎಲ್ಲ ದಾಖಲೆಗಳೂ ಇದೆ. ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ ಅವರಿದ್ದಾರಾ? ಮಿಸ್ಟರ್ ಮೋಹನ್ ಕುಮಾರ್, ವಿವರಣೆ ಕೊಡಿ. ಮಹಾಸ್ವಾಮಿ, ಸತ್ಯಮೂರ್ತಿಯವ್ರ ಬಗ್ಗೆ ಈಗಾಗಲೇ ಲಾಯರ್ ಸಾಹೇಬರು ಹೇಳಿದ್ದಾರೆ. ಈ ವಿಕ್ರಮ್ ರಾಥೋಡು ಮೂಲತಃ ಮುಂಬೈನಲ್ಲಿ ಇದ್ದವರು, ದೊಡ್ಡ ದೊಡ್ಡ ಕಟ್ಟಡಗಳ ಕಾಂಟ್ರಾಕ್ಟರ್. ದುಬೈನಲ್ಲಿ ಇವರಿಗೆ ಸಾಕಷ್ಟು ಕಂಪನಿಗಳಿವೆ. ರಾಂಪುರದಲ್ಲಿ ಅಂಬಾ ನದಿ ಜೊತೆಗೆ ಸಾಕಷ್ಟು ನೀರಾವರಿ ಜಮೀನುಗಳಿದೆ. ಅಲ್ಲಿ ಇವರು ಕೋಲಾ ಫ್ಯಾಕ್ಟ್ರಿ ಮಾಡಬೇಕು ಅಂತ ಇದ್ರು. ಆದ್ರೆ ಸತ್ಯಮೂರ್ತಿಯವ್ರ ಹತ್ರ ಕೋಲಾ ಫ್ಯಾಕ್ಟ್ರಿ ಎಲ್ಲ ಎಳ್ನೀರ್ ಟೆಟ್ರಾ ಪ್ಯಾಕ್ ಓಪನ್ ಮಾಡ್ತೀವಿ ಅಂತ ಸುಳ್ಳು ಹೇಳಿ ರೈತರ ಜಮೀನನ್ನ ಕೋಲಾ ಫ್ಯಾಕ್ಟ್ರಿಗೆ ಉಪಯೋಗಿಸೋಣ ಅಂತ ಯೋಚನೆ ಮಾಡಿದ್ರು. ಈ ವಿಷಯ ಹೇಗೋ ಸತ್ಯಮೂರ್ತಿಯವರಿಗೆ ಗೊತ್ತಾಗೋಯ್ತು ಮಹಾಸ್ವಾಮಿ. ಇಲ್ಲಿಂದ ಸತ್ಯಮೂರ್ತಿಯವನ್ನ ಹೆದರಿಸಿ ಬೆದರಿಸಿ ಕೊನೆಗೆ ಕೊಲೆ ಪ್ರಯತ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ನಮ್ಮ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ರು ಮಹಾಸ್ವಾಮಿ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಚಾರ್ಜ್ ಶೀಟ್ ಅಲ್ಲಿ ಇದೆ ಮಹಾಸ್ವಾಮಿ. ಈ ಎರಡೂ ಕೇಸಿಗೆ ಸಂಬಂಧಪಟ್ಟವರು ಸೂರ್ಯವಂಶದ ಮನೆತನದ ವಿರುದ್ಧ ಸಾಕಷ್ಟು ಕಾನೂನು ಬಾಹಿರ ಕೆಲಸಗಳನ್ನ ಮಾಡಿದ್ದಾರೆ ಸ್ವಾಮಿ. ತಾವು ಸಾಕ್ಷಿಗಳನ್ನ ಪರಿಶೀಲಿಸಿ ನಮ್ಮ ಕಕ್ಷಿದಾರರಿಗೆ ನ್ಯಾಯ ಒದಗಿಸಬೇಕು ಅಂತ ಕೇಳ್ಕೊಳ್ತೀನಿ ಮಹಾಸ್ವಾಮಿ. ಡಿಫೆನ್ಸ್ ಏನ್ ಹೇಳ್ತೀರಾ? ಮಹಾಸ್ವಾಮಿ, ಕಳ್ದು ಹೋಗಿರೋ ಮೊಮ್ಮಗ ಸೂರ್ಯವರ್ಧನ್, ಕರ್ಣನೋ ರಾಕೇಶೋ ಅನ್ನೋದು ಒಂದೇ ಸಮಸ್ಯೆ ಅಲ್ಲ. ಇಲ್ಲಿ ಸತ್ಯಮೂರ್ತಿ ಅವರ ಸಂಪೂರ್ಣ ಆಸ್ತಿ ಸರಿ ಸುಮಾರು 300 ಕೋಟಿಗೂ ಅಧಿಕ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ವಂಶದ ಮುಂದಿನ ವಾರಸ್ದಾರ ಅದರ ಎಲ್ಲ ಹಕ್ಕು ಬಾಧ್ಯತೆಗಳನ್ನ ಪಡ್ಕೊಳ್ತಾನೆ. ಮಿಡ್ಲ್ ಕ್ಲಾಸ್ ಲೀಡ್ ಮಾಡ್ತಾ ಇದ್ದ ಕರ್ಣನಿಗೂ ಅನಾಥಾಶ್ರಮದಲ್ಲಿ ಬೆಳೆದ ರಾಕೇಶನ್ಗೂ ತುಂಬಾನೇ ವ್ಯತ್ಯಾಸ ಇದೆ. ರಾಕೇಶೇ ಸೂರ್ಯವರ್ಧನ ಅನ್ನೋದಕ್ಕೆ ನಮ್ ಹತ್ರ ಬಹಳಷ್ಟು ಸಾಕ್ಷಿಗಳಿವೆ. ಹಾಗಾಗಿ ರಾಕೇಶ್ ಅವರ ಮೇಲೆ ಹೊರಿಸಿರುವಂತ ಅಪವಾದ ಶುದ್ಧ ಸುಳ್ಳು ಅಂತ ನನ್ನ ವಾದ. ಇನ್ನು ವಿಕ್ರಮ್ ರಾಥೋಡ್ ಅವರ ವಿಷಯ ಹೇಳಬೇಕು ಅಂದ್ರೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ದೊಡ್ಡ ಬಿಸ್ನೆಸ್ ಐಕ್ಯೂನ್ಗಳ ಪಟ್ಟಿಗೆ ಸೇರೋವಂಥವ್ರು. ವಿದ್ಯಾವಂತರು, ವ್ಯವಹಾರಸ್ಥರು, ಸಾಕಷ್ಟು ಮಲ್ಟಿನ್ಯಾಷನಲ್ ಕಂಪ್ನಿಗಳ ಜೊತೆ ಟೈಅಪ್ ಆಗಿದ್ದಾರೆ. ಅವರ ಪ್ರೊಫೈಲ್ ಅನ್ನ ನೋಡಿದ್ರೆ ಈ ರೀತಿ ಚೀಪ್ ಕೆಲಸನ ಮಾಡ್ತಾರೆ ಅಂತ ಅನ್ಸಲ್ಲ. ಮೇಲಾಗಿ ಕೋಲಾ ಫ್ಯಾಕ್ಟರಿ ಅನ್ನೋದು ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು. ದುಡ್ಡು ಅಂದಮೇಲೆ ಅಲ್ಲಿ ದುರಾಲೋಚನೆ ಇದ್ದೇ ಇರತ್ತೆ ಅಲ್ವಾ?